ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹಣಕಾಸಿನ ಸಮಸ್ಯೆ ಇದೆ, ಹಣಕ್ಕೆ ಸಂಬಂಧಪಟ್ಟಂಥ ಪರದಾಟಗಳಿದೆ. ಏನು ಬೇಕಾದರೂ ಮಾಡೋದಕ್ಕೆ ತಯಾರಿದ್ದೀವಿ ಅನ್ನೋರಿಗಾಗಿ ಈ ಪರಿಹಾರ. ಯಾಕಂದರೆ ಇದರಲ್ಲಿ ಏನು ಬೇಕಾದ್ರೂ ಮಾಡೋದಿದೆಯಾ ಅಂದರೆ ಹೌದು. ಇದನ್ನು ಸ್ವಲ್ಪ ಸಂಕಲ್ಪಿತ ವ್ಯಕ್ತಿ ಮಾತ್ರನೇ ಇದನ್ನು ಮಾಡೋದಕ್ಕೆ ಸಾಧ್ಯ. ಅಂದರೆ ಒಂದು ದೃಢ ಸಂಕಲ್ಪ ಇದ್ದರೆ ಮಾತ್ರ ಈ ಪರಿಹಾರವನ್ನು ನೀವು ಮಾಡಿ 101% ನೀವು ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ಮತ್ತೆ ಹೇಳ್ತೀನಿ, ಈ ವಿಡಿಯೋದಲ್ಲೂ ಮತ್ತೆ ಹೇಳ್ತೀನಿ, ಕಮೆಂಟ್ ಹಾಕ್ತೀರಾ ಹಣ ಬಂದ್ಬಿಡುತ್ತಾ ಅಂತ. ಅಲ್ಲ, ಹಣಕ್ಕೆ, ಆ ಸಂಪಾದನೆಗೆ ಅವಕಾಶಗಳು ಸೇರಿ ಬರ್ತವೆ, ಕೂಡಿ ಬರ್ತವೆ. ಅದನ್ನು ನೀವು ಬಳಸ್ಕೋಬೇಕಾಗುತ್ತೆ. ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯನ್ನು ನೋಡಿ. ನೀವು ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ, ಕೃಷ್ಣ ಪಕ್ಷದಲ್ಲೂ ತ್ರಯೋದಶಿ ಬರುತ್ತೆ, ಶುಕ್ಲ ಪಕ್ಷದಲ್ಲೂ ತ್ರಯೋದಶಿ ಬರುತ್ತೆ. ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಯ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬೆಳಗಿನ ಜಾವ ಒಂದು 3:30ಯ ನಂತರ, ಬೆಳಗಿನ ಮುಂಜಾನೆ ಅಂತೀವಲ್ಲ ಆ ಸಮಯದಲ್ಲಿ 3:30ಯ ನಂತರ ನಿಮ್ಮ ಮನೆಯಲ್ಲಿ ಉತ್ತರಾಭಿಮುಖವಾಗಿ ಶುಚಿಭೂತರಾಗಿ ಅದಾದ ನಂತರ ಉತ್ತರಾಮುಖವಾಗಿ ಕೂತ್ಕೊಂಡು ಕುಬೇರನ ಮಂತ್ರವನ್ನು ತಾವು ಜಪ ಮಾಡಬೇಕಾಗತ್ತೆ. ಪರಿಹಾರ ತುಂಬ ದೊಡ್ಡದಿದೆ, ಕೇಳಿಸ್ಕೊಳ್ಳಿ. ಈ ಮಂತ್ರ ಎಷ್ಟು ಪ್ರಮಾಣದಲ್ಲಿ ಇರಬೇಕಂದ್ರೆ 11 ಮಾಲೆಗಳು ಜಪ ಮಾಡಬೇಕು ಒಂದು ದಿನಕ್ಕೆ. ಸೊ ಒಂದು ಮಾಲೆ ಜಪ ಅಂತ ಹೇಳಿದ್ರೆ 108 ಮಣಿಗಳಿರ್ತವೆ ಒಂದು ಮಾಲೆನಲ್ಲಿ. ಈ ರೀತಿ 11 ಮಾಲೆ ಜಪವನ್ನು ತಾವು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಮಾಡಬೇಕಾಗುತ್ತೆ. ಇದೇ ರೀತಿ 48 ದಿನಗಳು, ನೀವು ಶುಕ್ಲ ಪಕ್ಷದ ತ್ರಯೋದಶಿ ಪ್ರಾರಂಭ ಮಾಡಿದ್ದೀರಿ ಅಲ್ವಾ? ಸೊ 48 ದಿನಗಳು ಇದೇ ರೀತಿ ಪ್ರತಿದಿನ ಬೆಳಿಗ್ಗೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ 3:30ಯ ನಂತರ, ಬ್ರಾಹ್ಮಿ ಮುಹೂರ್ತ ನಮ್ಗೆ ಗೊತ್ತಿಲ್ಲ, 3:30ಯ ನಂತರ ಆಯಿತಾ, ಮುಂಜಾನೆ ಬೆಳಗ್ಗಿನ ಜಾವ ತಾವು ಕೂತ್ಕೊಂಡು ಉತ್ತರಾಭಿಮುಖವಾಗಿ ಕೂತ್ಕೊಂಡು ತಮ್ಮ ಮನೆಯಲ್ಲೇ ತಾವು 48 ದಿನಗಳ ಕಾಲ ಇದನ್ನು ಕಂಟಿನ್ಯೂ ಆಗಿ ಪಠಿಸಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ನಡೀತದೆ. ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಏನೇ ಇರಲಿ, ಹಣಕಾಸಿನ ಪ್ರಮಾಣ ಎಷ್ಟೇ ದೊಡ್ಡದಿರಲಿ, ಆ ಸಮಸ್ಯೆ ಪರಿಹಾರ ಆಗುತ್ತೆ ಅಥವಾ ಪರಿಹಾರ ಆಗೋದಕ್ಕೊಂದು ದಾರಿ ಸಿಗುತ್ತೆ. ಯಾವುದಾದ್ರೂ ಈ ಎರಡರಲ್ಲಿ ಯಾವುದಾದ್ರು ಒಂದು ವಿಷಯಗಳು ಖಂಡಿತವಾಗಲೂ ನಡೀತದೆ. ನಮ್ಮ ಹೆಣ್ಣು ಮಕ್ಕಳು ನೀವುಗಳು ಕೇಳ್ಬೋದು, 48 ದಿನಗಳು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ನಾವು ಏನು ಮಾಡಬೇಕಂದ್ರೆ ಆ 5 ದಿನಗಳು, ಆ ಮಾಸಿಕ ನಡೆಯುವಂಥ ದಿನಗಳು 3 ದಿನ 5 ದಿನ 8 ದಿನ ಏನಿದೆಯೋ ಆ ದಿನಗಳನ್ನು ಬಿಡಿ. ಅದಾದ ನಂತರ ಮತ್ತೆ ಪ್ರಾರಂಭ ಮಾಡಿ. ಇವಾಗ ನೀವು ಒಂದು 10 ದಿನ ಮಾಡಿದ್ದೀರಾ, ಮಾಸಿಕ ಬಂತು, ಅದಾದ್ರ ಮೇಲೆ ಮತ್ತೆ ಪ್ರಾರಂಭ ಮಾಡಿದ್ರೆ ಅದು 11ನೇ ದಿನದ ಲೆಕ್ಕದಲ್ಲಿ ತಗೋಬೇಕು. ನೀವು ಈ 10 ದಿನವನ್ನು ಕೂಡ ಲೆಕ್ಕದಲ್ಲಿ ತಗೋಬೋದು. ಆದರೆ ಈ ಮಾಸಿಕ ಇತ್ಯಾದಿಗಳು ನಡೆದಾಗ, ಮನೆಯಲ್ಲಿ ಸೂತಕ ಇತ್ಯಾದಿಗಳಿದ್ದಾಗ ಈ ಮಂತ್ರ ಪ್ರಯೋಗವನ್ನು ದಯವಿಟ್ಟು ಯಾರೇ ಆಗಲಿ ಮಾಡೋದಕ್ಕೆ ಹೋಗಬೇಡಿ. ಆ ಮನೆಯಲ್ಲಿ ನಡಿಬಾರ್ದು. ಈ ಮಂತ್ರ ಪ್ರಯೋಗ ಇತ್ಯಾದಿಗಳನ್ನು ಮನೆಯಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಖಂಡಿತವಾಗಲೂ ಈ 48 ದಿನದ ಕಾರ್ಯಕ್ರಮವನ್ನು ನೀವು ಮಾಡೋ ಅಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂಥ ಬದಲಾವಣೆ ಖಂಡಿತವಾಗಲೂ ಬರ್ತದೆ. ನಂಬಿಕೆಯಿಂದ ಈ ಪ್ರಯೋಗವನ್ನು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.